ಇವತ್ತಿಗೂ ಕೂಡ ಮೆಟ್ರೋದಲ್ಲಿ ಅವರ ಧ್ವನಿಯನ್ನ ಮುಂದಿನ ನಿಲ್ದಾಣ ಅಂತ ಕೇಳಿದಾಗ ಅವ್ರ ನಿಲ್ದಾಣ ಎಲ್ಲಿತ್ತು ಅನ್ನೋ ಪ್ರಶ್ನೆ. ಹೌದು ಹೌದು. ನೀವು ಟ್ರಾವೆಲ್ ಮಾಡಿದೀರಾ ಮೆಟ್ರೋದಲ್ಲಿ? ಏನಾಗ್ಬಿಡುತ್ತೆ, ಎಲ್ಲೋ ಒಂದ್ ಕಡೆ ಅವಳು ಧ್ವನಿ ಕೇಳಿಸ್ತಿದ್ದ ಹಾಗೇನೆ ಮನಸ್ಸು ಜಗ್ ಅಂತ ದಿಗ್ಗನೆ ನಿಂತು ಬಿಡುತ್ತೆ. ಆಮೇಲೆ ಮರ್ತು ಹೋಗುತ್ತೆ ಎಲ್ಲಿದ್ದೀನಿ. ಮೆಟ್ರೋ ಶುರುವಾಗುತ್ತೆ ಬೈಯಪ್ಪನಹಳ್ಳಿಯಿಂದ MG ರೋಡ್, ಅದು ಫಸ್ಟ್ ಇದಾಗಿದೆ. ಖುಷಿ ಏನಂದರೆ ನನ್ನ ವಯಸ್ಸು ಬರುತ್ತೆ ಇಲ್ಲಿ ಈ ಥರದ್ದು ಅಂತ. ಮತ್ತು ಅಂದರೆ ಇನ್ನೂ ಒಂದೇನಂದರೆ ಇಷ್ಟ ಆದ್ರೂ ನಾನು ಮೆಟ್ರೋನಲ್ಲಿ ಹೋಗಿರಲಿಲ್ಲ. ಆಮೇಲೆ ನಾನು ಹೌದು ಅಂದ್ಬಿಟ್ಟು ಒಂದು ಕುತೂಹಲ ಆಯಿತು, ಹೆಂಗೆ ಕೇಳುತ್ತೆ ನನ್ನ ಧ್ವನಿ ಅಂತ. ಒಂದು ದೀಪಾವಳಿ ದಿವಸ ಇವತ್ತು ಮೆಟ್ರೋಲ್ ಜಾಸ್ತಿ ರಶ್ ಇರಲ್ಲ ಅಂತ ನಮ್ಮ ಮನೆಯವರೆಲ್ಲ ಇದು ಮಾಡಿ MG ರೋಡ್ ತನಕ ಹೋಗಿ, ಬನಶಂಕರಿಯಿಂದ MG ರೋಡ್ ತನಕ ಹೋಗಿ, MG ರೋಡಿಂದ ಬೈಯಪ್ಪನಹಳ್ಳಿಗೆ ಮೆಟ್ರೋ ಪ್ರಯಾಣ ಹೆಂಗಿರುತ್ತೆ ಮತ್ತು ನನ್ನ ಧ್ವನಿ ಹೆಂಗೆ ಕೇಳುತ್ತೆ ಅಂತಲೇ ಹೋದ್ವಿ. ತುಂಬ ಖುಷಿ ಆಯಿತು, ತುಂಬ ಹೆಮ್ಮೆ ಅನ್ನಿಸ್ತು. ಇವತ್ತಂತೂ ಹೆಂಗಾಗಿದೆ ಅಂದರೆ ಕಾರ್ ಬೇಕಾ, ಮೆಟ್ರೋನಲ್ಲಿ ಹೊಟ್ಟೋಗೋಣ ಅನ್ನೋ ಮಟ್ಟಕ್ಕೆ ಎಲ್ಲರೂ ಮಾತಾಡ್ತಾರೆ. ಸೊ ಇಂಥ ಮೆಟ್ರೋ ಜೊತೆ ನಾನು ಧ್ವನಿಯಾಗಿದ್ದೀನಿ ಅನ್ನೋದೇ ನನಗೆ ತುಂಬ ಖುಷಿ. ಏನನ್ನು ಬಹಳ ಇಷ್ಟಪಡ್ತಾರೆ ಅವಳು ಏನು ಮಾಡಿಕೊಟ್ರು ತಿನ್ನೋಳು. ಆಮೇಲೆ ತುಂಬ ಇಷ್ಟಪಟ್ಟು ತಿನ್ನೋಳು. ರಾತ್ರಿ ಯಾರೋ ಬಂದು ನನ್ನ ಕಾರ್ಗೆ ಕಲ್ಲೆಸಿದ್ರು ಅಂತ ಹೇಳಿ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಒಪ್ಪಲಿಲ್ಲ ಅವಳು. ನಾನು ಇಷ್ಟು ವರ್ಷ ಒಂದೇ ಒಂದು ದಿನ ಪೊಲೀಸ್ ಸ್ಟೇಷನ್ಗೆ ಹೆಜ್ಜೆ ಹಾಕಿಲ್ಲ, ನೀನು ಹೋಗ್ಕೊಡ್ತು. ಆ್ಯಂಡ್ ದಟ್ಸ್ ಹೌ ಶಿ ಲಿವ್ಡ್. ಅವಳು ದೇವರೆದ್ರು ಕೂತು ಹೇಳ್ತಿದ್ದು, ನಾನು ಇಷ್ಟು ನಿಯತ್ನಿಂದ ನಡ್ಕೊಂಡಿದ್ದೀನಿ, ನನ್ನನ್ನು ಯಾಕೆ ನನ್ನ ಗಂಡನಿಂದ ದೂರ ಇಡ್ತಾ ಇದೀಯಾ? ವಯಸ್ಸೇ ಆಗಲ್ವಾ ಅವ್ರಿಗೆ ಅನ್ನೋ ಪ್ರಶ್ನೆ. ನಾನು ಯಾವಾಗಲೂ ನೀನು ವಯಸ್ಸೇ ಆಗದ ಪ್ರಮಾದ ಅಂತ ಹೇಳ್ತಾ ಇದ್ದೆ. ಬೇಯಿಸಿದ್ದನ್ನು ಕಡಿಮೆ ತಿನ್ನೋಳು. ಸಂಜೆ ಮೇಲೆ ಏನಿಲ್ಲ, ಅವಳು ಕೂಡ ಹಾಗೆ ಬರೀ ತರಕಾರಿ ಹಣ್ಣು ಇವು ನೇಮೇನಿ ತರಕಾರಿ ಹಾಗೆ ತಿನ್ನೋದು. ಇನ್ನೊಂದು ಜನ್ಮ ಅಂತಿದ್ರೆ ನನಗೆ ಹಾಡು ಬರಬೇಕಪ್ಪ, ಹಾಡಿಗಿಂತ ಸಾಹಿತ್ಯ. ಅಂಥವಳ ಜೊತೆ ಎಷ್ಟು ವರ್ಷ ಬೇಕಾದರೂ ಬದುಕ್ಬೋದು. ಅಂದರೆ ಹೆಂಡತಿ ಅಂತ ಹಕ್ಕು ಸ್ಥಾಪಿಸಲಿಲ್ಲ, ಇದು ಮಾಡು ಅದು ಕೂಡುದು ಹೇಳಲಿಲ್ಲ. ಕಾಳಜಿಯ ಎಚ್ಚರಿಕೆಗಳಿರೋವು. ಇವತ್ತು ನಾನು ಮೆಟ್ರೋ ಹತ್ತಿದ್ರೆ ಅಥವಾ ಆವಾಗಲೇ ಆಗಲಿ ಬಾಗಿಲಿನಿಂದ ದೂರ ನಿಲ್ಲಿ ಮನೇಲೂ ಕೇಳಿಸ್ಕೊಂಡು ಇಲ್ಲಿ ಕೇಳಿಸ್ಕೊಳ್ಬೇಕಲ್ವಾ? ನಮಗೇನೆ ಅವ್ರಿಲ್ಲ ಅನ್ನೋದನ್ನ ನಂಬಕ್ಕಾಗಲ್ಲ ಅಂದಾಗ ಅಫ್ಕೋರ್ಸ್ ನಿಮಗೆ ಅದು ಡೆಫಿನೆಟ್ಲಿ ಇಟ್ ಇಸ್ ಇಂಪಾಸಿಬಲ್ ಅನ್ನೋದನ್ನ ನಾನು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ಬಲ್ಲೆ. ನಾನು ಏನು ಗೊತ್ತಾ, ಈ ಮನೆಯ ಪ್ರತಿಯೊಂದು ಕೋನದಲ್ಲೂ ಮೂಲೆಯಲ್ಲೂ ಅವಳು ತಿದ್ದಿದ ಬೆರಳುಗಳಿವೆ ಅಂತ ನನಗನ್ಸುತ್ತೆ. ಈ ಮನೆಯಲ್ಲಿ ಅವ್ರಿಗೆ ಬಹಳ ಇಷ್ಟವಾದಂತಹ ಜಾಗ ಯಾವುದು ಸರ್? ಅವಳಿಗೆ ತುಂಬಾ ಇಷ್ಟ ಆಗಿದ್ದು ನಮ್ಮ ಬೆಡ್ರೂಮ್ ಮೇಲ್ಗಡೆ ಕರ್ಕೊಂಡು ಹೋಗಿ ತೋರಿಸ್ತೇನೆ. ಅಲ್ಲಿ ಒಂದು ಡ್ರೆಸ್ಸಿಂಗ್ ರೂಮ್ ಅಂತಿದೆ, ಅಲ್ಲಿ ಯಾವಾಗ್ಲೂ ಅಲ್ಲಿರೋಳು. ಆಮೇಲೆ ಏನ್ ಮಾಡ್ತಿದ್ಲು ಅಂತ ಹೇಳಿದ್ರೆ, ಅದು ಏನೋ ಸಾರ್ಟಿಂಗ್ ಔಟ್ ಅಂತ, ಅದು ಬಟ್ಟೆಗಳನ್ನೆಲ್ಲ ತೆಗಿಯೋಳು, ಮಡಿಸಿಡೋಳು, ಅಕೌಂಟ್ಸ್ ನೋಡೋಳು, ದುಡ್ಡು ಎಣಿಸಿಡೋಳು. ಆಮೇಲೆ ಮನೆಯಲ್ಲಿ ಯಾವುದೇ ಕಪಾಟನ್ನು ತೆಗೆದ್ರು ಅಲ್ಲೊಂದು ಚೀಟಿ ಇರುತ್ತೆ. ಎಲ್ಲೋ ಏನೋ ಇನ್ವೆಸ್ಟ್ಮೆಂಟು, ಯಾರಿಗೋ ಹಣ ಕೊಡಬೇಕು, ಇಲ್ಲ ಯಾವುದೋ ಒಂದು ಲೆಕ್ಕ. ಆಮೇಲೆ ಈ ರೂಮ್ನಲ್ಲಿ ಒಂದು ವಾರ್ಡ್ರೋಬ್ ಭರ್ತಿ ಆಸ್ಪತ್ರೆಯ ದಾಖಲೆಗಳಿವೆ. ನಾನು ಅದನ್ನು ಪ್ರಾಯಶಃ ಮುಟ್ಟುವ ಸಾಹಸವನ್ನು ಇದುವರೆಗೂ ಮಾಡಿಲ್ಲ, ಮಾಡೋದೂ ಇಲ್ಲ. ನಂಗೆ ಕಷ್ಟ ಅದನ್ನು ನೋಡಲಿಕ್ಕೆ. ಆಮೇಲೆ ದಿನಚರಿ ಬರೆಯೋಳು. ನನಗೆ ಇವಾಗ ಅದೆಲ್ಲ ಸಿಕ್ಕಿದಾಗ ದುಃಖ ಆಗುತ್ತೆ.